آمين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. بسم الله الرحمن الرحيم. وما أوحينا إليك إلا أحيانا يسأل الخالق الذي الحمد لله رب العالمين. اللهم صل على رسولك سيدنا محمد وعلى آله محمد. اللهم سلمنا من آفات الدارين وارزقنا سعادة الدارين وأهل لنا في جميع أمورنا الأرضية. ಜಂಟಿಯಾಗಿ ಒಂದು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ತಲುಪು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಡಾಕ್ಟರ್ ದೇವಿಕೇಶ್ವರ ಶೆಟ್ಟಿ ಅವರಿಗೆ ಸ್ವಾಗತ ಹೇಳ್ತಾ ಇದ್ದೇವೆ. ಅದೇ ರೀತಿ ಸನ್ಮಾನಿಸಲ್ಪಡುವಂತಹ ಅದೇ ರೀತಿ ನಮ್ಮ ಮಸೀದಿ ಅಧಿಕಾರದ ಅಬ್ದುಲ್ ರಶೀದ್ ಸತಾಫಿ, ಅದೇ ರೀತಿ ಸದರ್ ನಮ್ಮ ಅದೇ ರೀತಿ ಮೊಹಮ್ಮದ್ ಉಸ್ತಾದ್, ಅದೇ ರೀತಿ ಗಲಪು ತಾಜಿರುಲ್ ಭವನ ಅಧ್ಯಕ್ಷರಾದ ನಜೀರ್ ಗಲಪು ಹಾಗೂ ನಮ್ಮ ಮತ್ತೊಬ್ಬ ಸನ್ಮಾನಿತರಾಗುವ ವಿದ್ಯಾಸ್ ಕೃಷ್ಣಾಪುರ, ಅದೇ ರೀತಿ ಕರ್ನಾಟಕ ಮುಸ್ಲಿಂ ಇದರ ಅಧ್ಯಕ್ಷರಾದ ಅಬ್ದುಲ್ ಕರೀಂ ಹಾಜಿ ಕಲಾಕ್ತೂರು, ಅದೇ ರೀತಿ ತಾಜಿರುಲ್ ಭವನದ ಕೋಶಾಧಿಕಾರಿಯಾದ ಮೊಹಮ್ಮದ್ ಮೋನು, ಅದೇ ರೀತಿ ಎಸ್ ಇದರ ಕೋಶಾಧಿಕಾರಿಯಾದ ಅಬ್ಬಾಸ್ ವಿನಯನಗರ, ಅದೇ ರೀತಿ ಇಲ್ಲಿ ಬಂದ ಎಲ್ಲ SSF, KNJ ಮತ್ತೆ SYS ಎಲ್ಲ ಕಾರ್ಯಕರ್ತರಿಗೆ ಸ್ವಾಗತ ಹೇಳುತ್ತಾ, ಅದೇ ರೀತಿ SYS ಕಾರ್ಯದರ್ಶಿಯಾದ ಮೈಯದ್ದಿ ಗಲಪು ಎಲ್ಲರಿಗೂ ಸ್ವಾಗತ ಹೇಳುತ್ತಾ ಒಂದೆರಡು ಮಾತುಗಳಿಗಾಗಿ ನಮ್ಮ ಮಸೀದಿಯ ಪ್ರತಿಭಾಗದ ಅಬ್ದುಲ್ ರಶೀದ್ ಸತಾಫಿ. السلام على أشرف المرسلين وعلى آله وصحبه أجمعين. ತುಂಬ ರೀತಿಯ ನೆಚ್ಚಿನ ನಾಯಕರಾದಂತಹ ಬೆಳಕು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಡಾಕ್ಟರ್ ದೇವಿ ಪ್ರಸಾದ್ ಅವರು ಹಾಗೂ SYS SSF KNJ ಇದರ ಅಧ್ಯಕ್ಷರು, ಕಾರ್ಯದರ್ಶಿ, ಪಾಲ್ಗೊಂಡಂತಹ ಸದಸ್ಯರು ಹಾಗೂ ನೆರೆದಂತಹ ಎಲ್ಲ ಸಭಿಕರು, ಇಲ್ಲಿ ಸೇರಿರುವ ಈ ಒಂದು ಸಮಯ, ಈ ಒಂದು ಸಂದರ್ಭ, ಸ್ವಾಗತ ಭಾಷಣದಲ್ಲಿ ನಾವು ತಿಳಿದಂತೆ ನಮ್ಮ ಬೆಳಕು ಊರನ್ನು ಬೆಳಗಿಸಿದಂತಹ ನಮ್ಮ ನಾಯಕರಾದ ದೇವಿ ಪ್ರಸಾದ್ ಶೆಟ್ಟಿ ಅವರಿಗೆ ಅವರ ಸಾಧನೆಯನ್ನು ಗುರುತಿಸಿಕೊಂಡು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಇದು ನಮ್ಮ ಕರ್ತವ್ಯವಾಗಿದೆ. ಈ ಭೂಮಿಯಲ್ಲಿ ಹಲವು ಜನರು ಹುಟ್ಟಿ ಬೆಳೆದು ಮರಣ ಹೊಂದು ಹೋಗಿರುತ್ತಾರೆ. ಅವರ ಪೈಕಿ ಕೆಲವರ ನಾಮವು ಇಂದು ಕೂಡ ಜೀವಂತವಾಗಿ ಉಳಿದದ್ದು ನಾವು ಕಾಣಬಹುದು. ಉದಾಹರಣೆಯಾಗಿ ಹೇಳುವುದಾದರೆ, ಸಂವಿಧಾನವನ್ನು ಬರೆದುಕೊಟ್ಟಂತಹ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರು ಈ ಭೂಮಿಯಲ್ಲಿ ಹುಟ್ಟಿ ಬೆಳೆದು ಮರಣ ಹೊಂದಿ ಅದೆಷ್ಟೋ ವರ್ಷಗಳು ಕಳೆದು ಹೋದರು. ಇಂದು ಅವರ ನಾಮ ನಮ್ಮ ಮುಂದೆ ಇದೆ, ಜೀವಂತವಾಗಿ ಇದೆ. ಅದೇ ರೀತಿ ಕುವೆಂಪುರವರು, ಮಹಾತ್ಮ ಗಾಂಧೀಜಿಯವರು ತಾಜ್ ಮಹಲ್ ಕಟ್ಟಿಸಿದಂತಹ ಮಹಾನರು, ಕೆಂಪುಕೋಟೆಯನ್ನು ಕಟ್ಟಿಸಿಕೊಟ್ಟಂತಹ ಮಹಾನರು, ಕುತುಬ್ ಮಿನಾರನ್ನು ಕಟ್ಟಿಸಿಕೊಟ್ಟಂತಹ ಮಹಾನರು, ಇವಂತಹ ಹಲವಾರು ನಾಮಗಳು ನಮ್ಮ ಮುಂದೆ ಇವತ್ತೂ ಕೂಡ ಜೀವಂತವಾಗಿರುವಾಗ
ಅಲ್ಲಾಮಾ ಇಕ್ಬಾಲ್ ರವರಂತಹ ನಾಮವು. ಅದೇ ರೀತಿ ನಮ್ಮ ಲೀಡರ್ ಆದಂತಹ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಮಾ ಎಪಿ ಅಬೂಬಕರ್ ಮುಸ್ಲಿಯ ವಿಶ್ವವಿಖ್ಯಾತ ವಿದ್ಯಾಲಯ ಇಲ್ಲಿ ಸ್ಥಾಪಿಸಿ ಅದೆಷ್ಟೋ ಸಾವಿರಾರು ಜನರಿಗೆ ವಿದ್ಯೆಯನ್ನು ದಾನಗೈದಂತಹ ದೊಡ್ಡ ಒಂದು ನೇತಾರರಾಗಿದ್ದಾರೆ. ನಾಲೆಜ್ ಸಿಟಿ ಎಂಬ ಹೆಸರಲ್ಲಿ ಹಳ್ಳಿಕೋಟೆಯಲ್ಲಿ ತಲೆ ಎತ್ತಿ ನಿಂತಿರುವ ಆ ವಿದ್ಯಾಕೇಂದ್ರದಲ್ಲಿ ದೇಶ ವಿದೇಶಗಳಿಂದ ಬಂದು ವಿದ್ಯೆ ಕಲಿತುಕೊಂಡಿರುವಂತಹ ಅದೆಷ್ಟೋ ಸಾವಿರಾರು ಸಂಖ್ಯೆಯ ವಿದ್ಯಾರ್ಥಿಗಳು ಇವೆಲ್ಲವೂ ಈ ನಾಡಿಗೆ ಕೊಟ್ಟಂತಹ ಕೊಡುಗೆಯಾಗಿದೆ. ನಾವು ಇಂದು ಸೇರಿರುವಂತಹ ಈ ಒಂದು ಭವನ ತಾಜುಲ್ ಉಲಮಾ ಎಂಬ ಹೆಸರಲ್ಲಿ ಗುರುತಿಸಲ್ಪಡುವಂತಹ ಈ ಒಂದು ಭವನ, ಆ ತಾಜುಲ್ ಉಲಮಾರವರು ನಮಗೆ ಪರಿಚಿತರು. ಅದೆಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ದಾನಗೈದಂತಹ ಮಹಾನ್ ಅವರು ನಮ್ಮಿಂದ ಅಗಲಿ ಹೋಗಿ ಮರಣ ಹೊಂದಿ ಹೋಗಿ ಎಷ್ಟೋ ಕಾಲವಾದರೂ ಅವರ ನಾಮ ನಮ್ಮಲ್ಲಿ ಪರಿಚಯ. ಇವತ್ತು ಕೂಡ ಅವರ ನಾಮ ಮರೆತು ಹೋಗಿಲ್ಲ. ಅದೇ ರೀತಿ ಈ ಭೂಮಿಯಲ್ಲಿ ಜೀವಿಸುವವನು ತನ್ನ ಸ್ವಂತಕ್ಕೆ ನಾನು ಏನನ್ನು ಗಳಿಸಿದೆ ಎಂದು ಚಿಂತಿಸುವುದಕ್ಕಿಂತ ಬದಲಾಗಿ ತನ್ನಿಂದ ಈ ಊರಿಗಾಗಿ, ಈ ನಾಡಿಗಾಗಿ, ಈ ಜನರಿಗಾಗಿ ನಾನು ಏನನ್ನು ಕೊಟ್ಟೆ, ಏನನ್ನು ನೀಡಿದೆ ಎಂಬುದರಾಗಿದೆ ಚಿಂತಿಸುವುದು ಅರ್ಥವತ್ತವಾದ ಚಿಂತನೆ. ಉದಾಹರಣೆಗೆ ನಾವು ಹೇಳುವುದಾದರೆ ನಮ್ಮ ನೆಚ್ಚಿನ ನಾಯಕರಾದಂತಹ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರು ಈ ಒಂದು ಭವನದಲ್ಲಿ ನಮಗೆ ಸೇರಲು ಅವಕಾಶ ಮಾಡಿಕೊಟ್ಟದ್ದು ಇದಕ್ಕೆ ಮುಖ್ಯ ಕಾರಣಕರ್ತರಾದವರು ಅವರಾಗಿದ್ದಾರೆ. ಇದಕ್ಕೆ ಯಾವುದೇ ಅಡೆತಡೆ ಬಂದರೂ ಅದನ್ನು ಲೆಕ್ಕಿಸದೆ ಇಂತಹ ಒಂದು ಪುಣ್ಯ ಕಾರ್ಯಕ್ಕೆ ಅವ ಮಾಡಿಕೊಟ್ಟದ್ದು ಅವರ ನಾಮ ಅದು ಕಾಲಕ್ಕೆ ಸ್ಮರಿಸಪಡುವಂತಹ ಒಂದು ಕಾರ್ಯವಾಗಿದೆ. ನಮ್ಮ ಈ ಊರಲ್ಲಿ ಸುತ್ತಾಡಿದರೆ ನಮಗೆ ಕಾಣುವಂತಹ ಪ್ರಸಾದ್ ನಗರ, ದೇವಿ ನಗರ, ಇಂತಹ ಹಲವು ನಾಮಗಳು ನಮ್ಮ ಮೂಲಭೂತ ಹಕ್ಕುಗಳಾದಂತಹ ಸಂಚಾರ ಮಾಡಲು ದಾರಿಗಳು, ಕಾಂಕ್ರೀಟೀಕರಣವಾದಂತಹ ರೋಡುಗಳು, ಮನೆಗಳು, ಕುಡಿಯಲು ಬೇಕಾದಂತಹ ನೀರಿನ ವ್ಯವಸ್ಥೆ, ಅದಕ್ಕಿಂತ ಮಿಗಿಲಾಗಿ ನಮ್ಮ ಮಕ್ಕಳಿಗೆ ಬೇಕಾದಂತಹ ಶಿಕ್ಷಣಕ್ಕಾಗಿ ಅವರು ಸಾಧನೆ ಮಾಡಿ ನಮ್ಮ ಊರಲ್ಲಿ ಬೆಳಪಿನಲ್ಲಿ ವಿದ್ಯಾ ಕೇಂದ್ರಗಳನ್ನು ಸ್ಥಾಪಿಸಲು ಇದಕ್ಕೆಲ್ಲವೂ ತನ್ನ ಜೀವನವನ್ನು ಸಮರ್ಪಣೆ ಮಾಡಿದಂತಹ ಒಂದು ಸಾಧನೆಯನ್ನು ಗುರುತಿಸಿ SSF/SYS/KMD ಇದರ ಮುಖಾಂತರ ಹಮ್ಮಿಕೊಂಡಂತಹ ಈ ಒಂದು ಸನ್ಮಾನ ಕಾರ್ಯಕ್ರಮ ಅಲ್ಲಾಹು ಸರ್ವಶಕ್ತನು ಇನ್ನು ನಮ್ಮ ಅಧ್ಯಕ್ಷರವರಿಗೆ ಉನ್ನತಕ್ಕೆ ಏರಲು ಅಲ್ಲಾಹು ತೌಫೀಕ ನೀಡಲಿ. ಅವರ ಕಾರ್ಯಕ್ರಮಗಳನ್ನೆಲ್ಲ ಅಲ್ಲಾಹು ಕಬೂಲ್ ಮಾಡಲಿ. ಇನ್ನು ಹಲವಾರು ಇಂತಹ ಕಾರ್ಯಗಳನ್ನು, ಜೀವಕಾರುಣ್ಯ ಕಾರ್ಯಗಳನ್ನು ಕೊಡುಗೆಯಾಗಿ ನೀಡಲು ಸರ್ವಶಕ್ತನಾದ ಅಲ್ಲಾಹನು ಕರುಣಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ವಿಧ ಶುಭ ಹಾರೈಕೆಗಳನ್ನು ಹಾರಿಸುತ್ತಾ ಮಾತಿಗೆ ವಿರಾಮ. ಜೈ ಭಾರತ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರು ಬೆಳಕು ಗ್ರಾಮದ ಅಭಿವೃದ್ಧಿಯ ಕನಸನ್ನು ಕಂಡು ಛಲ ಬಿಡದೆ ಕನಸನ್ನು ನನಸು ಮಾಡಿ ಗ್ರಾಮಾಭಿವೃದ್ಧಿಯ ಹರಿಕಾರನಾಗಿ ಹೊರಹೊಮ್ಮಿದ್ದಾರೆ. ಪದವೀಧರರಾಗಿರುವ ಇವರು ಹಿರಿಯ ವಯಸ್ಸಿನಲ್ಲಿಯೇ ಬೆಳಕು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಬಳಿಕ ಅಧ್ಯಕ್ಷರಾಗಿ ಏನೂ ಅಲ್ಲದಕ್ಕಿಂತ ಬೆಳಕು ಗ್ರಾಮವನ್ನು ಸತತವಾಗಿ ಅಭಿವೃದ್ಧಿ ಮಾಡಿ ದೇಶ ವಿದೇಶಗಳಲ್ಲಿ ಬೆಳಕು ಗ್ರಾಮವನ್ನು ಗುರುತಿಸುವ ರೀತಿ ಮಾಡಿದ ಕೀರ್ತಿ ದೇವಿಯವರ
ದಾಖಲೆಯ 10 ಬಾರಿ ಪಂಚಾಯತ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವುದೇ ಗೌರವಾದ ಅಭಿವೃದ್ಧಿ ಕಾರ್ಯಗಳಿಗೆ ಶ್ಲಾಘಿಸಿ. ಇಂದು ಬೆಳಪು ಗ್ರಾಮದಲ್ಲಿ ಸರಿಸುಮಾರು 500ಕ್ಕೂ ಹೆಚ್ಚು ಬಡ ಕುಟುಂಬದ ಮನೆಗಳಿಗೆ ನಿವೇಶನ ದೊರಕಿಸಿಕೊಡುವಲ್ಲಿ ಹಾಗೂ ಬೆಳಪು ಗ್ರಾಮವನ್ನು ಶಿಕ್ಷಣ, ಉದ್ಯೋಗ, ಆರೋಗ್ಯ ಕ್ಷೇತ್ರಗಳಲ್ಲಿ ಪ್ರಥಮ ಸ್ಥಾನಕ್ಕೆ ತರಲು ವಿಶೇಷವಾಗಿ ಪ್ರಯತ್ನಿಸುತ್ತಿದ್ದಾರೆ. ವಿಶೇಷವಾಗಿ ಬೆಳಪು ಗ್ರಾಮದಲ್ಲಿ ಸೌಹಾರ್ದತೆಗೆ ಒತ್ತು ನೀಡಿ ಸರ್ವ ಧರ್ಮಗಳ ಶಾಂತಿಯ ಗ್ರಾಮವಾಗಿ ರೂಪಿಸಿದ್ದಾರೆ. ಅತ್ಯಾಧುನಿಕ ವಿಜ್ಞಾನ ಸಂಶೋಧನಾ ಕೇಂದ್ರ, ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್, ಮೌಲಾನಾ ಆಜಾದ್ ಮಾದರಿ ಶಾಲೆ, ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಲ್ಕೆಜಿ ಪ್ರಾರಂಭ. ಹೀಗೆ ಬೆಳಪು ಗ್ರಾಮದ ಮಕ್ಕಳು ವಿದ್ಯಾವಂತರಾಗಿ ಭವಿಷ್ಯ ಕಟ್ಟಿಕೊಳ್ಳುವ ಎಲ್ಲಾ ಅವಕಾಶಗಳನ್ನು ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರು ಸೃಷ್ಟಿಸಿದ್ದಾರೆ. ಬ್ಯಾಂಕಿಂಗ್ ಕ್ಷೇತ್ರ, ಸಹಕಾರಿ ಕ್ಷೇತ್ರ, ರಾಜಕೀಯ ಕ್ಷೇತ್ರಗಳಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದರು. ಇಂದಿಗೂ ಗ್ರಾಮದ ಜನರ ಜೊತೆಗೆ ಗ್ರಾಮದ ಜನರಿಗಾಗಿ ಸ್ವತಃ ಮಿಡಿಯುವ ಮಾತೃ ಹೃದಯಿ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರು. ವಿತ್ತಿನೆಯ ಜೊತೆಗೆ ಬ್ಯಾಂಕಿಂಗ್ ಕ್ಷೇತ್ರ ಹಾಗೂ ಕೃಷಿ ಕ್ಷೇತ್ರಗಳಲ್ಲಿಯೂ ತೊಡಗಿಸಿಕೊಂಡಿದ್ದು ಹಲವಾರು ಹುದ್ದೆಗಳು ಇವರನ್ನು ಅರಸಿಕೊಂಡು ಬಂದಿದೆ. ಕರ್ನಾಟಕ ರಾಜ್ಯ ಮಾರಾಟ ಮಂಡಳಿಯ ನಿರ್ದೇಶಕರಾಗಿಯೂ, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕ್ ನಿರ್ದೇಶಕರಾಗಿಯೂ, ಕಂಬಳ ಸಮಿತಿಯ ಅಧ್ಯಕ್ಷರಾಗಿಯೂ, ಕಾಪು ಹೊಸ ಮಾರುಕಟ್ಟೆ ಉಪಾಧ್ಯಕ್ಷರಾಗಿಯೂ, ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಒಕ್ಕೂಟದ ಉಪಾಧ್ಯಕ್ಷರಾಗಿಯೂ, ಕೆಪಿಸಿಸಿ ಕಾರ್ಯದರ್ಶಿಯಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಪಿಎಪಿಎಂಸಿ ಉಡುಪಿ ತಾಲೂಕು ಕಾರ್ಯದರ್ಶಿಯಾಗಿಯೂ, ಸಿಂಡಿಕೇಟ್ ರೈತ ಸೇವಾ ಸಹಕಾರಿ ಬ್ಯಾಂಕ್ ಹಿರಿಯಡ್ಕ ಕೊಕ್ಕರ್ನೆ, ರೈತ ಸೇವಾ ಸಹಕಾರಿ ಬ್ಯಾಂಕ್ ಕೊಕ್ಕರ್ನೆ ಇದರ ನಿರ್ದೇಶಕರಾಗಿಯೂ, ಉಡುಪಿ ಜಿಲ್ಲಾ ಗ್ರಾಮ ಪಂಚಾಯತ್ ಒಕ್ಕೂಟ, ಬೆಳಪು ಗ್ರಾಮ ಪಂಚಾಯತ್, ಬೆಳಪು ವ್ಯವಸಾಯ ಸಹಕಾರಿ ಸಂಘ ನಿಯಮಿತ, ಬಂಟಾಶ್ರಯ ಸೇವಾಶ್ರಮ ಕುಟುಂಬ ವೃದ್ಧಾಶ್ರಮ, ಐಕ್ಯಲಭವ ಕಮಲ ಸಮಿತಿ, ಪಡುಬಿದ್ರಿ ಬಂಟರ ಸಂಘದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಉಡುಪಿ ತಾಲೂಕು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇದರ ನಿರ್ದೇಶಕರು ಆಗಿದ್ದಾರೆ. ಕ್ರೀಡಾ ಕ್ಷೇತ್ರದಲ್ಲಿಯೂ ಡಾಕ್ಟರ್ ಶೆಟ್ಟಿ ಅವರು ಪ್ರತಿಭಾನ್ವಿತ ಕ್ರೀಡಾಪಟುವಾಗಿದ್ದು ರಾಜ್ಯ ಮಟ್ಟದ ಖೋ ಖೋ ಆಟಗಾರರಾಗಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಮಟ್ಟದ ವಾಲಿಬಾಲ್ ಆಟಗಾರರಾಗಿಯೂ, ಹೈಸ್ಕೂಲ್ ಹಾಗೂ ಕಾಲೇಜ್ ವಿಭಾಗಗಳಲ್ಲಿ ಅಥ್ಲೆಟಿಕ್ ಚಾಂಪಿಯನ್ ಆಗಿಯೂ ಹೊರಹೊಮ್ಮಿದ್ದಾರೆ. ಇವರ ಅಭಿವೃದ್ಧಿ ಕಾರ್ಯಗಳು ಹಾಗೂ ಸಾಧನೆಯನ್ನು ಮೆಚ್ಚಿ ಅಸಂಖ್ಯಾತ ಪ್ರಶಸ್ತಿ ಪುರಸ್ಕಾರಗಳು ದೊರೆತಿದ್ದು ಅದರಲ್ಲಿ ಕೆಲವೊಂದನ್ನು ಇಲ್ಲಿ ಪ್ರಸ್ತಾಪಿಸುತ್ತಿದ್ದೇವೆ. ಸಂಯುಕ್ತ ರಾಷ್ಟ್ರಗಳಲ್ಲಿ ಗ್ರಾಮೀಣ ಅಭಿವೃದ್ಧಿಗಾಗಿ ಪ್ರಪ್ರಥಮ ಬಾರಿಗೆ ಗೌರವ ಡಾಕ್ಟರೇಟ್ ಪದವಿ. ಶ್ರೀಲಂಕಾ ಸರ್ಕಾರದ ಕೊಲಂಬೋ ಅಂತಾರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾನಿಲಯದ ಅಲ್ಮಟ ವಿವಿಯಿಂದ ಗ್ರಾಮೀಣಾಭಿವೃದ್ಧಿಗಾಗಿ ಗೌರವ ಡಾಕ್ಟರೇಟ್ ಪ್ರದಾನ. ಅಮೆರಿಕದ ಡೆಲಾವೇರ್ ರಾಜ್ಯದ ಯುರೋಪಿಯನ್ ಕಾಂಟಿನೆಂಟಲ್ ವಿಶ್ವವಿದ್ಯಾನಿಲಯದಿಂದ ಗ್ರಾಮೀಣಾಭಿವೃದ್ಧಿಗಾಗಿ ಪ್ರತಿಷ್ಠಿತ ಗೋಲ್ಡನ್ ಎಕ್ಸಲೆಂಟ್ ಅಂತಾರಾಷ್ಟ್ರೀಯ ಪ್ರಶಸ್ತಿ ಕೂಡ ದೊರಕಿದೆ. ನೇಪಾಳದ ಪ್ರಧಾನಿಯಿಂದ ಗ್ರಾಮೀಣಾಭಿವೃದ್ಧಿಯ ವಿಶೇಷ ಸಾಧನೆಗಾಗಿ ಪ್ರೈಡ್ ಆಫ್ ಏಷ್ಯಾ ಅಂತಾರಾಷ್ಟ್ರೀಯ ಪ್ರಶಸ್ತಿ ಹಾಗೂ ಇಂಡೋ ನೇಪಾಳ ಫ್ರೆಂಡ್ಶಿಪ್ ಅವಳಿ ಪ್ರಶಸ್ತಿ ದೊರಕಿದೆ. ಜರ್ಮನಿಯಲ್ಲಿ ನಡೆದ ಭಾರತೀಯ ಗ್ರಾಮೀಣ ಸಂಸ್ಕೃತಿಯ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾರತದ ವಿಶೇಷ ಪ್ರತಿನಿಧಿಯಾಗಿ ಭಾಗವಹಿಸಿದ್ದಾರೆ. ಭಾರತ ಸರ್ಕಾರದಿಂದ 2 ಬಾರಿ ರಾಷ್ಟ್ರೀಯ ಪ್ರಶಸ್ತಿ ಜೊತೆಗೆ ರೂಪಾಯಿ 5 ಲಕ್ಷ ನಗದು ಪುರಸ್ಕಾರ ದೊರಕಿದೆ. ಗೌರವಾನ್ವಿತ ರಾಷ್ಟ್ರಪತಿಗಳಾದ ಮಾನ್ಯ ಅಬ್ದುಲ್ ಕಲಾಂ ರವರಿಂದ ಪ್ರಶಸ್ತಿ 2007 ಸ್ವೀಕಾರ. ರಾಜಾರಾಮ್ ಮೋಹನ್ ರಾಯ್ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕಾರ 2008 ದೊರಕಿದೆ. ಕರ್ನಾಟಕ ಸರ್ಕಾರದಿಂದ ರಜತ ನೈರ್ಮಲ್ಯ ಅವಳಿ ಪುರಸ್ಕಾರ ಹಾಗೂ ಗ್ರಾಮೀಣ ಅಭಿವೃದ್ಧಿಗಾಗಿ ರೈತ ರತ್ನ ಎಚ್.ಡಿ. ದೇವೇಗೌಡರು ರಾಷ್ಟ್ರೀಯ ಪ್ರಶಸ್ತಿ ದೊರಕಿದೆ. ಅಣ್ಣಾ ಹಜಾರೆಯವರಿಂದ ಆದರ್ಶ ಗ್ರಾಮೀಣ ಅಭಿವೃದ್ಧಿಗಾಗಿ ಪುರಸ್ಕಾರ ದೊರೆತಿದೆ. ಲಯನ್ಸ್ನವರಿಂದ ಅತ್ಯುತ್ತಮ ಸಮಾಜ ಸೇವಕ ಪ್ರಶಸ್ತಿ, ಅದೇ ರೀತಿ ಮಾತೃ ಬಂಟರ ಸಂಘ ಮಂಗಳೂರಿನವರಿಂದ ಉತ್ತಮ ಸಮಾಜ ಸೇವಕ ಪ್ರಶಸ್ತಿ ದೊರಕಿರುತ್ತೆ. ದಕ್ಷಿಣ ಕನ್ನಡ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಅತ್ಯುತ್ತಮ ಸಹಕಾರಿ ಪ್ರಶಸ್ತಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಸಾಧನಾ ಸನ್ನಿವೇಶಕ್ಕೆ ಅತ್ಯುತ್ತಮ ಸಮಾಜ ಸೇವಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆದರ್ಶ ಗ್ರಾಮೀಣಾಭಿವೃದ್ಧಿಗಾಗಿ ಪ್ರತಿಷ್ಠಿತ ಬಸವರತ್ನ 2012-13 ಪ್ರಶಸ್ತಿ, ಗಡಿನಾಡ ಕನ್ನಡಿಗ ನರಸಿಂಹ ಪ್ರಶಸ್ತಿ, ಸಮಾಜ ರತ್ನ ಪ್ರಶಸ್ತಿಯ ಜೊತೆಗೆ ಲೆಕ್ಕವಿಲ್ಲದಷ್ಟು ಸನ್ಮಾನಗಳು, ಪ್ರಶಸ್ತಿಗಳು ಇವರ ಸಮಾಜ ಸೇವೆ ಹಾಗೂ ಅಭಿವೃದ್ಧಿಗಾಗಿ ಒಲಿದು ಬಂದಿದೆ. ನಿರಂತರ 25 ವರ್ಷಗಳಿಂದ ಬೆಳಪು ವ್ಯವಸಾಯ ಸಹಕಾರಿ ಬ್ಯಾಂಕ್ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗುತ್ತಲೇ ಬಂದಿದ್ದಾರೆ. ಅತ್ಯುತ್ತಮ ಸಹಕಾರ ಅವಾರ್ಡ್ ಜಿಲ್ಲೆಯಿಂದ ದೊರಕಿದೆ. ಪಠ್ಯ ಪುಸ್ತಕದಲ್ಲಿ ಬೆಳಪು ಗ್ರಾಮದ ಬಗ್ಗೆ ಪಾಠ, ಬೆಳಪು ಗ್ರಾಮದ ಒಳ ರಸ್ತೆಗಳ ಕಾಂಕ್ರೀಟೀಕರಣ, ಕೈಗಾರಿಕಾ ಪಾರ್ಕ್, ಶಿಕ್ಷಣ ಖಾತ್ರಿ ಎಲ್ಲವನ್ನು ಬೆಳಪು ಗ್ರಾಮದಲ್ಲಿ ಮಾಡಿದ ಕನಸುಗಾರ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರು. ಜಾತಿ ಧರ್ಮಗಳ ಭೇದವಿಲ್ಲದೆ ಸರ್ವರಿಗೂ ಸಮಾನ ನ್ಯಾಯ ಒದಗಿಸಿ ಸೌಹಾರ್ದ ಗ್ರಾಮವನ್ನು ರೂಪಿಸಿದ ನೇತಾರ ನಮ್ಮ ನೆಚ್ಚಿನ ಅಧ್ಯಕ್ಷರು. ಮಾದಕ ದ್ರವ್ಯಗಳು, ಗಾಂಜಾ, ಅಫೀಮು ಹಾಗೂ ಇನ್ನಿತರ ಡ್ರಗ್ಸ್ ವಿರುದ್ಧ ಹಣಕಾಹಲೆ ಒದಗಿಸಿದ ಸಾಹುಕಾರ ನಮ್ಮ ದೇವಿ ಪ್ರಸಾದ್ ಶೆಟ್ಟಿ ಅವರು.
ಸ್ವಚ್ಛತೆಗೆ ಆದ್ಯತೆ ಕೊಟ್ಟು ಕಸಮುಕ್ತ ಗ್ರಾಮ ನಿರ್ಮಿಸಲು ಪಣತೊಟ್ಟ ಛಲವಾಗಿ ನಮ್ಮ ನಾಯಕರಿವರು ಸನ್ಮಾನ ಪುರಸ್ಕಾರ ಅದೆಷ್ಟೇ ಒಲಿದು ಬಂದರು ತಾನು ನಡೆದು ಬಂದ ದಾರಿಯನ್ನು ಮರೆಯದೆ ಇಂದಿಗೂ ಗ್ರಾಮಸ್ಥರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವ ನಮ್ಮ ಅಧ್ಯಕ್ಷರು ನಮ್ಮ ಹೆಮ್ಮೆ. ಇನ್ನಷ್ಟು ಸಮಾಜ ಸೇವೆ ಮಾಡುವ ಹುಮ್ಮಸ್ಸು ಹಾಗೂ ಶಕ್ತಿಯನ್ನು ಸರ್ವಶಕ್ತನು ಕರುಣಿಸಲಿ. ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿಯವರ ನೇತೃತ್ವದಲ್ಲಿ ಬೆಳಪು ಗ್ರಾಮ ವಿಶ್ವದಲ್ಲಿಯೇ ಮಾದರಿ ಗ್ರಾಮವಾಗಿ ರೂಪುಗೊಳ್ಳಲಿ ಎಂದು ಹಾರೈಸುತ್ತಾ ಬೆಳಪಿನ ಹೊಳಪು ಗ್ರಾಮ ರತ್ನ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿಯವರಿಗೆ ಕೆಎಂಜೆ ಎಸ್ವೈಎಸ್ ಎಸ್ಎಸ್ಎಫ್ ವತಿಯಿಂದ ಹೃದಯಸ್ಪರ್ಶಿ ಅಭಿನಂದನೆಗಳು. ಕಷ್ಟವಾದರೂ ಕೂಡ ಇಂದಿಗೂ ನಮ್ಮ ಯಾವುದೇ ಬೇಡಿಕೆಗೆ ಇಲ್ಲವೆನ್ನದೆ ಪ್ರತಿಯೊಂದು ಸಹಾಯ ಸಹಕಾರಿಗಳಿಗೆ ಹಾಗೂ ಮನ ಲಗನದಿಂದ ಸಹಕರಿಸುತ್ತಿರುವ ನಮ್ಮ ಇಂತಿಹಾಸ ಕೃಷ್ಣಾಪುರಗಳಿಗೆ ನಮ್ಮೆಲ್ಲರ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಮಸ್ತ್ ಆಗಿ ಸನ್ಮಾನ ಸ್ವೀಕರಿಸಿದ ನಮ್ಮೆಲ್ಲರ ನೆಚ್ಚಿನ ಪಂಚಾಯತ್ ಅಧ್ಯಕ್ಷರು ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರಿಂದ ಎಲ್ಲ ಎಲ್ಲ ಕಾರ್ಯಕ್ರಮದಲ್ಲಿ ಹಾಗೆ ನಮ್ಮ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಮಸೀದಿಯ ಅಧ್ಯಕ್ಷರು ನಮ್ಮ ಆತ್ಮೀಯರಾದಂತಹ ಗರೀಬ್ ಸಾಹೇಬ್ರೆ ಮತ್ತೆ ನಮ್ಮ ಎಸ್ಎಸ್ಎಫ್ ನ ಅಧ್ಯಕ್ಷರಾದ ಮೋಹನ್ ಅವರೇ, ನಮ್ಮ ಎಲ್ಲ ಧರ್ಮಗುರುಗಳೇ, ಹಾಗೆಲ್ಲ ನನ್ನ ಪ್ರೀತಿಯ ಗ್ರಾಮಸ್ಥರೇ, ನೈಯದಿ ಎಸ್ವೈಎಸ್ ಎಲ್ಲ ನಮ್ಗೆ ನಾನೇನು ಹೊಸತಲ್ಲ. ಬೆಳಕು ನಾವು ಬೆಳಕು ಗ್ರಾಮ ಪಂಚಾಯತಿಯಲ್ಲಿ ಕಾಲೇಜಿಗೆ ಹೋಗ್ತಾ ಇರುವಾಗ ಈ ಪಂಚಾಯತಿಯಲ್ಲಿ ಅಭಿವೃದ್ಧಿ ಆಗಿಲ್ಲ. ಪಂಚಾಯತ್ ಬಹಳ ಅಭಿವೃದ್ಧಿಯಲ್ಲಿ ಹಿಂದೆ ಇತ್ತು. ಬೆಳಕು ಕಾಡು ರೀತಿ ಇತ್ತು. ಯಾವುದೇ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿ ಕರೀಂ ಸಾಹೇಬ್ರ ಬಂದೇ ಇದ್ರ. ಆ ಸಂದರ್ಭದಲ್ಲಿ ಇಲ್ಲೆಲ್ಲ ಹಿರಿಯರೆಲ್ಲ ಇದ್ದಾರೆ. ನಾನು 20 ವರ್ಷಕ್ಕೆ ಈ ಪಂಚಾಯತಿಯ ಸದಸ್ಯನಾಗಿದ್ದೆ. ಅವತ್ತು ನೀವೆಲ್ಲ ಸಹಕಾರ ಮಾಡಿದ್ರಿ. ಆವತ್ತಿನಿಂದ ಇವತ್ತಿನವರೆಗೆ ನಾನು ಈ ಪಂಚಾಯತಿಯಲ್ಲಿ ಅಧ್ಯಕ್ಷನಾಗಿ ರಾಜ್ಯಕ್ಕೆ ದೇಶಕ್ಕೆ ಮಾದರಿಯಾಗಿ ಬೆಳಕು ಗ್ರಾಮವನ್ನು ಅಭಿವೃದ್ಧಿಪಡಿಸಿದ್ದಾರೆ. ನನ್ನ ಉದ್ದೇಶ ನನ್ನ ಬಡ ಜನರಿಗೆ ಸಹಾಯ ಆಗಬೇಕು. ಇದಕ್ಕಾಗಿ ನಿಮ್ಗೆಲ್ಲ ಗೊತ್ತಿದೆ, ಸರ್ಕಾರಿ ಜಾಗ ಎಲ್ಲೆಲ್ಲಿ ಇದೆ ಅಲ್ಲೆಲ್ಲ ನಾವು ಬಡ ಜನರನ್ನು ನೀವು ಕುತ್ಕೊಳ್ಳಿ, ನೀವು ಮನೆ ಕಟ್ಟಿ, ಬಡವರಿಗೋಸ್ಕರವೇ ನಾವೆಲ್ಲ ಇರುವಂತದ್ದು. ಏನಾದ್ರೂ ನಾನು ಇದ್ದೇನೆ ಅಂತ ಹೇಳಿ ಸುರಿಗೆ ಇಲ್ಲಿ ವಿಜಯನಗರದಲ್ಲಿ 55 ಜನರಿಗೆ ಮನೆ ಕೊಟ್ಟು
ಆ ಸಂದರ್ಭದಲ್ಲಿ ಒಕ್ಕಲೆಲ್ಲ ಸರ್ಕಾರ ಬಂದು ಎಬ್ಬಿಸಿತ್ತು, ಪೊಲೀಸ್ ಬಂತು, ವಾಪಸ್ ಎಲ್ಲ ಇದ್ದಾರೆ, ಮನೆ ಎಲ್ಲ ನೆಲಸಮ ಮಾಡಿ. ಆ ಸಮಯದಲ್ಲಿ ನಾವೆಲ್ಲ ಹೋರಾಟ ಮಾಡಿ ಆ ಎಲ್ಲ ಜನರಿಗೆ ಹಕ್ಕುಪತ್ರ ಒದಗಿಸುವ ರೀತಿ ಕೆಲಸ ಮಾಡಿ ಆ ಒಂದು ಪೂರ್ತಿ ಹಾಕಿ ನಂತರ ಅಲ್ಲಲ್ಲಿ ನಾವು ನಿವೇಶನ ಕೊಟ್ಟೆ. ಸುಮಾರು 300-400 ಜನರಿಗೆ ಬಡವರಿಗೆ ನಿವೇಶನ ಕೊಡುವಂತದ್ದು ಅದೇ ನಮ್ಗೆ ಆಶೀರ್ವಾದ. ನಾವು ಎಷ್ಟು ಎತ್ತರಕ್ಕೆ ಹೋದ್ರೂ ಕೂಡ ನಮ್ಮ ಗ್ರಾಮದಲ್ಲಿ ಬಡವರಿಗೆ ನಾವು ಕೊಟ್ಟಂತ ಆಸೆ ಎಲ್ಲೂ ಕೂಡ 30 ವರ್ಷದಲ್ಲಿ ಒಂದು ದಿನ 1 ರೂಪಾಯಿ ಯಾರ ಹತ್ರ 1 ರೂಪಾಯಿ ಲಂಚವನ್ನು ನಾವು ಪಡ್ಕೊಂಡಿಲ್ಲ. ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ವಂಚನೆ ಮಾಡಿಲ್ಲ, ಯಾರಿಗೂ ದ್ರೋಹ ಮಾಡ್ಲಿಕ್ಕೆ ಹೋಗಿಲ್ಲ. ನಾವು ಭಗವಂತ ಕೂಡ ನಮ್ಮನ್ನು ಬಡವರಿಗೆ ಅನ್ಯಾಯ ಮಾಡಿದ್ರೆ ನಮ್ಮನ್ನು ಕ್ಷಮಿಸ್ಲಿಕ್ಕಿಲ್ಲ ಎಂಬುದು ನಮ್ಗೆ ಗೊತ್ತುಂಟು. ಆದ್ರಿಂದ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಬಡವರ ಕೆಲಸ ಮಾಡ್ಬೇಕು ಅಂತ ಪ್ರಾಮಾಣಿಕತೆಯಿಂದ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೇವೆ. ನಿಮ್ಗೆಲ್ಲ ಗೊತ್ತಿದೆ ಯಾರ್ಯಾರಿಗೆ ನಾವು ನಿವೇಶನವನ್ನು ಎಷ್ಟು ಸಾಧ್ಯವೋ 2 ಕೇಳಿದರೆ 3, ಕೆಲವರಿಗೆ 3 ಕೇಳಿ 4 ಕೊಡದಿದ್ರೆ ಬೇಸರ. ಆದ್ರೂ ನಾನು ಏನು ಬೇಸರ ಮಾಡದೆ ನಮ್ಗೆ ಎಷ್ಟು ಸಾಧ್ಯ ಉಂಟ ಅಷ್ಟು ಜನರಿಗೆ ನಾವು ನಿವೇಶನವನ್ನು ಕೊಡುವ ಪ್ರಯತ್ನವನ್ನು ಮಾಡಿ ಕೊಟ್ಟಿದ್ದೇವೆ. ಇದು ಸುಮಾರು ಜನರಿಗೆ ಹಕ್ಕುಪತ್ರ ಬಾಕಿ ಉಂಟು. ಹಕ್ಕುಪತ್ರವನ್ನು ಕೊಡ್ಬೇಕು ಅಂತ ಜಿಲ್ಲಾಧಿಕಾರಿ ಅವರಿಗೆ, ಸಚಿವರಿಗೆ, ಮಸಿಗೆ ಹಕ್ಕುಪತ್ರ ಹಾಕ್ಬೇಕು. ಮತ್ತೆ ಇದಕ್ಕೂ ಕೂಡ SSF ಕಾರ್ಯಾಲಯಕ್ಕೂ ಕೂಡ ನಿಮ್ಗೆ ಹಕ್ಕುಪತ್ರ ಒದಗಿಸಿಕೊಡ್ಬೇಕು. ಎಲ್ಲ ಗ್ರಾಮದಲ್ಲಿ ಯಾರ್ಯಾರು ವಾಸ ಮಾಡ್ತಾರೆ ಅವರಿಗೆಲ್ಲ ಹಕ್ಕುಪತ್ರ ಆಗ್ಬೇಕು ಅಂತ ನಾನು ನಿರಂತರವಾಗಿ ಹೋರಾಟ ನೀವು ನೋಡ್ತಾ ಇದ್ದೀನಿ. ಫಾರೆಸ್ಟ್ ಮತ್ತು ಕಂದಾಯ ಇಲಾಖೆದ್ದು ಜಂಟಿ ಸರ್ವೆ ಮಾಡಿಸಿದ್ದೇವೆ. ಎಲ್ಲ ಸರ್ವೆ ಮಾಡಿ ಅಲ್ಲಿ ಯಾವುದೇ ಅರಣ್ಯ ಇಲ್ಲ ಅಂತ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ. ಮತ್ತೆ ಇವತ್ತು ನಾಳೆ ಅಂತ ನಮ್ಮನ್ನು ಹೇಳ್ತಾ ಇದ್ದಾರೆ. ಆದ್ರಿಂದ ನಾನು ಈಗ ಸ್ವಲ್ಪ ಬಿಸಿ ಇದ್ದೇನೆ. ಕರ್ನಾಟಕ ರಾಜ್ಯ KMF ನಿರ್ದೇಶಕ ಆಗಿದ್ದೇನೆ. ಬೇರೆ ಆದ್ರಿಂದ ಒಂದು ಸ್ವಲ್ಪ ಬ್ಯುಸಿ ಆಗಿದೆ ಇಲ್ಲಿಂದ. ನಾನು ಇನ್ನು ಒಂದು 15 ದಿನದ ನಂತರ ಒಂದು ಜಿಲ್ಲಾಧಿಕಾರಿ ಅವರಿಗೆ ಎಲ್ರಿಗೂ ಮನವಿ ಕೊಡ್ತೇವೆ. 1 ತಿಂಗಳೊಳಗೆ ಎಲ್ರಿಗೂ ಹಕ್ಕುಪತ್ರ ಕೊಡದಿದ್ರೆ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ. ನಮ್ಮ ಊರಿನ ಜನರಿಗೆ ಬಡವರಿಗೆ ಹಕ್ಕುಪತ್ರ ಕೊಡದಿದ್ರೆ ಅಂತ ಅವರಿಗೂ ಕೂಡ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ. ಯಾವುದೇ ರೀತಿಯಲ್ಲಿ ನಮ್ಮ ಊರಿನ ಜನರಿಗೆ ತೊಂದರೆ ಅಂತ ಆಗ್ಲಿಕ್ಕೆ ನಾವು ಬಿಡುದಿಲ್ಲ. ಯಾರೇ ಆಗ್ಲಿ ಮನೆ ಕಟ್ಟಿದ ಅಲ್ಲಿ ನಮ್ಮ KDBಯ ಜಾಗದಲ್ಲಿ ಮನೆ ಕಟ್ಟಿದ ಅದನ್ನು ತೆಗಿಬೇಕು ಅಂತ ಆದೇಶ ಆಗಿದೆ. ಅದನ್ನು JCB ತಂದು ಬುಲ್ಡೋಸರ್ ತಂದು ತೆಗೀರಿ ಅಂತ ಆದೇಶ ಆಗಿದೆ, ಸರ್ಕಾರದಿಂದ ಆಗಿದೆ. ಜಿಲ್ಲಾಧಿಕಾರಿಗೆ ನಾವು ಹೇಳಿದ್ರೆ ಅದನ್ನು ತೆಗೆಯುವುದಾದ್ರೆ ಬುಲ್ಡೋಸರ್ ತೆಗೆದು ಸರಿಗೆ ಎನ್ನುವುದು ನಾನು. ಯಾವುದೇ ಕಾರಣಕ್ಕೆ ಒಂದೇ ಒಂದು ಮನೆಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ಅದನ್ನು ನಿಲ್ಲಿಸಿದ್ದೇವೆ. ಅವರಿಗೆಲ್ಲ ಅಲ್ಲೇ ಗುಡಿ ಕೈಗಾರಿಕೆಗೆ ಕೊಡಬೇಕು ಅಂತ ನಾವು ಆದೇಶ ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ. ಇಲ್ಲದಿದ್ರೆ ಯಾವಾಗಲೂ ಅದು ಮನೆಯನ್ನು KDB ಜಾಗದಲ್ಲಿ ಕುತ್ಕೊಂಡಿದ್ದಾರೆ. ನಾವು ಕುತ್ಕೊಂಡು ಬೇಡ ಅಂತ ಹೇಳಿದ್ರೆ ಕುತ್ಕೊಂಡಿದ್ದಾರೆ. ಆದ್ರಿಂದ ಈ ತೊಂದರೆ ಆಗ್ಲಿಕ್ಕಂತೂ ನಾವು ಅವರಿಗೆ ಯಾರಿಗೂ ಕೂಡ ಬಿಡುದಿಲ್ಲ. ನಮ್ಮ ಉದ್ದೇಶವೇ ನಮ್ಮ ಗ್ರಾಮಸ್ಥರಿಗೆ ನ್ಯಾಯ ಕೊಡಬೇಕು, ನಮ್ಮ ಊರಿನ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ಬೇಕು ಅಂತ ಈಗಾಗಲೇ ಅಮೀರ್ ಹೇಳಿದ್ರು. ನಾವು ಬಹಳಷ್ಟು ಹೋರಾಟ ಮಾಡಿ ನಿಮ್ಗೆಲ್ಲ ಗೊತ್ತಿದೆ ಎಲ್ಲಿಗ ಹೋಗುವಂತದ್ದು ವಿಜ್ಞಾನ ಸಂಶೋಧನಾ ಕೇಂದ್ರ ಮತ್ತು PG ಸೆಂಟರ್ ಅಂದ್ರೆ PhD ವರೆಗೆ ನಾನು ನಿರ್ಧಾರ ಮಾಡಿದ್ದೆ. LKG ಇಂದ PG ವರೆಗೆ ಎಲ್ಲಾ ಮಕ್ಕಳಿಗೆ, ನಮ್ಮ ಬೆಳಕಿನ ಮಕ್ಕಳಿಗೆ, ಹೊರಗಿನ ಮಕ್ಕಳಿಗೆ ಇಲ್ಲೇ ವಿದ್ಯಾಭ್ಯಾಸ ಸಿಗ್ಬೇಕು. ಬೆಳಕು LKG ಇಂದ ಉಚಿತವಾದಂತಹ ಶಿಕ್ಷಣ ನಾವೇ ಒಟ್ಟು ಮಾಡಿ LKG ಪ್ರಾರಂಭ ಮಾಡಿದ್ದೇವೆ. ಊರಿನವರೇ ಒಟ್ಟು ಮಾಡಿ ಅವರಿಗೆ ಸಂಬಳ ಕೊಡುವುದು, ಟೀಚರಿಗೆ ಅಲ್ಲಿ ಮಕ್ಕಳಿಗೆ ಪುಸ್ತಕ ಕೊಡುವುದು, ಯೂನಿಫಾರ್ಮ್ ಮಾಡುವುದು ಒಂದು ವರ್ಷ ನಾವೇ ಮಾಡಬೇಕು ಅಂತ ನಿರ್ಧಾರ ಮಾಡಿ ಮತ್ತೆ ಸರ್ಕಾರ ಅದಕ್ಕೆ ಸಹಕಾರ ಮಾಡ್ತದೆ. ನಾವು ಅಷ್ಟರವರೆಗೆ ನಾವು ಮಾಡ್ಬೇಕು ಅಂತ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. 24 ಮಕ್ಕಳು ಈ ಸಲ ಅಲ್ಲಿಗೆ ಅಡ್ಮಿಷನ್ ಆಗಿದೆ. LKG ಇಂದ 10ನೇ ತರಗತಿವರೆಗೆ ಇಂಗ್ಲಿಷ್ ಮೀಡಿಯಂ ಉಚಿತವಾಗಿ ನಮ್ಮೂರಲ್ಲೇ ನಮ್ಮ ಮಕ್ಕಳಿಗೆ ಸಿಗ್ಬೇಕು. 100% ಫಲಿತಾಂಶ ಬೆಳಕು ಶಾಲೆಯಲ್ಲಿ ಈ ಸಲ ಬಂದಿದೆ. 89% ನಮ್ಮ ಆಂಗ್ಲ ಮಾಧ್ಯಮದಲ್ಲಿ ಬಂದಿದೆ. ಆದ್ರಿಂದ ಒಳ್ಳೆಯ ಟೀಚರ್ಸ್ ಇದ್ದಾರೆ, ಒಳ್ಳೆಯ ಎಜುಕೇಶನ್ ಉಂಟು. ಈಗ SMC ಆಗಿದೆ. ಈ ಸಲ ನಾನು ಜಮೀರ್ ಅಹಮದ್ ಖಾನ್ ಅವರು ಮತ್ತು ನಾವು ಬಹಳ ವರ್ಷದ ಆತ್ಮೀಯರಾಗಿರುವುದರಿಂದ ನಾನು ಹೋಗಿ ಅವರಿಗೆ ಮಾತಾಡಿದ ಕೂಡಲೇ ನಮಗೆ 1ನೇ ತಿಂಗಳೊಳಗೆ ಮೌಲಾನಾ ಆಜಾದ್
ಮಾದರಿ ಶಾಲೆಯನ್ನು ನಮ್ಗೆ ಸ್ಯಾಂಕ್ಷನ್ ಮಾಡಿ 4.5 ಕೋಟಿ ರೂಪಾಯಿ ವೆಚ್ಚದ 3 ಮಾಡಿಯ ಒಂದು ಶಾಲೆ ಕಟ್ಟಡಕ್ಕೆ ಈಗಾಗಲೇ ಮಂಜೂರಾತಿ ಕೊಟ್ಟು ಮೊನ್ನೆ ಶಂಕುಸ್ಥಾಪನೆ ಆಗಿದೆ. ಅದನ್ನು ಈಗ ಕೆಲಸ ಕೂಡ ಪ್ರಾರಂಭ ಆಗಿದೆ. ಅದು ನಮ್ಮ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಪಕ್ಕ ಆ ಕಟ್ಟಡ ಕೂಡ ಆಗ್ತದೆ. ಅದು ಅಲ್ಪಸಂಖ್ಯಾತರಿಗೆ 60%, ಮತ್ತೆ ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ ಅದರಲ್ಲಿ 40%. ಎಲ್ಲ ಉಚಿತವಾಗಿ ಅದರಲ್ಲಿ ಇರ್ತದೆ. ಅದು ಇಂಗ್ಲಿಷ್ ಮಾಧ್ಯಮ ಕೂಡ ಅಲ್ಲಿ ಪ್ರಾರಂಭ. ಮತ್ತೆ ಅದು ಮುಂದೆ PUC ಆಗ್ತದೆ ಅಲ್ಲಿ. ಆದ್ರಿಂದ PUC ಕೂಡ ನಮ್ಮ ಊರಿನಲ್ಲಿ ಆಗ್ತದೆ. ನಾನು ನಮ್ಮ ಊರಿನ ಮಕ್ಕಳಿಗೆ ಇಂಜಿನಿಯರಿಂಗ್ ವ್ಯವಸ್ಥೆ ಆಗ್ಬೇಕು ಅಂತ ಪಾಲಿಟೆಕ್ನಿಕ್ ಕಾಲೇಜ್ ಅನ್ನು ನಾವು ಪಲಿಮಾರಿಗೆ ಹೋಗಿ ಹೋರಾಟ ಮಾಡಿ ಅದನ್ನು ಇಲ್ಲಿಗೆ ತಂದು ಪಾಲಿಟೆಕ್ನಿಕ್ ಕಾಲೇಜ್ ಈಗ ಒಂದು ಮಣಿಪಾಲದಲ್ಲಿ ಸರ್ಕಾರ ಉಂಟು, ಒಂದು ಕಾರ್ಕಳದಲ್ಲಿ ಉಂಟು, ಒಂದು ಮಂಗಳೂರಲ್ಲಿ KPT. ಅದೇ ರೀತಿಯ ಪಾಲಿಟೆಕ್ನಿಕ್ ಕಾಲೇಜ್ ಬೆಳಪಲ್ಲಿ ಪ್ರಾರಂಭ ಆಗಿದೆ. 2ನೇ ವರ್ಷದ್ದು ಅದರಲ್ಲಿ ಆಗಿದೆ. ಈಗ 2 ಬ್ಯಾಚ್ ಇಲ್ಲಿ ಹೋಗಿ ಆಗಿದೆ. ಎಲ್ಲ ಬ್ಯಾಚ್ ಯಾರ್ಯಾರು ಕಲ್ತಿದ್ದಾರೆ ಅವರಿಗೆಲ್ಲ ಉದ್ಯೋಗ ಕೂಡ ಸಿಕ್ಕಿದೆ. ಅಷ್ಟು ಒಳ್ಳೆ ಇಂಜಿನಿಯರಿಂಗ್ ಮಾಡಿದ್ರೆ 2 ವರ್ಷ ಕಡಿತ ಉಂಟು ಕೂಡ. ಆದ್ರಿಂದ ಡಿಪ್ಲೊಮೊ ಏನು ಪಾಲಿಟೆಕ್ನಿಕ್ ಮಾಡ್ತಾರೆ ಅವರಿಗೆ ಬಹಳ ಒಳ್ಳೆ ಅವಕಾಶ ಫಾರಿನಲ್ಲಿ ಮತ್ತೆ ನಮ್ಮ ಊರಿನಲ್ಲಿ ಕೂಡ ಇದೆ. ಆದ್ರಿಂದ ಆ ಅವಕಾಶವನ್ನು ಕೂಡ ನಮ್ಮೂರಿನ ಮಕ್ಕಳು ಒಳ್ಳೆ ರೀತಿಯಲ್ಲಿ ಕಲಿಬೇಕು. ಅವ ಯಾವುದೇ ರೀತಿಯ ಆರ್ಥಿಕ ಅಡಚಣೆ ಆಗ್ಬಾರ್ದು. ಒಂದು ಮಣಿಪಾಲಕ್ಕೆ ಹೋಗುದಾದ್ರೆ ಅದೇ ಡಿಪ್ಲೊಮಾಗೆ ನೀವು ವರ್ಷಕ್ಕೆ 1.5 ಲಕ್ಷ ಕಟ್ಟಬೇಕು. ಇಲ್ಲಿ ಖಾಲಿ 4,000 ರೂಪಾಯಿ ಕಟ್ಟಲಿಕ್ಕೆ, ಅದು 4,000 ಕೂಡ ನಿಮ್ಮ ಸ್ಕಾಲರ್ಶಿಪ್ ಅಲ್ಲಿ ಹಿಂದೆ ಬರ್ತದೆ. ಆ 4,000 ಉಚಿತವಾಗಿ ನಮ್ಮ ಕೋರ್ಸ್ ಆಗ್ತದೆ. ಅದರ ಆಧುನಿಕ ಕೋರ್ಸ್ ಅನ್ನು ಮಾಡಿದ್ದೇವೆ. ಇನ್ನು ಸ್ವಲ್ಪ ದಿನದಲ್ಲಿ ನಮಗೆ ಅತ್ಯಾಧುನಿಕ ವಿಜ್ಞಾನ ಸಂಶೋಧನಾ ಕೇಂದ್ರ ಅದನ್ನ ಈಗಾಗಲೇ ಅದಕ್ಕೆ 40 ಕೋಟಿ ರೂಪಾಯಿ ಖರ್ಚಾಗಿದೆ. 60,400 ಕೋಟಿ ರೂಪಾಯಿ ಯೋಜನೆ. ಬರುವ ವರ್ಷ ಅದು ಪ್ರಾರಂಭ ಆಗಬೇಕು. ಗಾಂಧಿ ಹೆಸರಲ್ಲಿ ಅದು ಬರ್ತದೆ. ಅದನ್ನು ಈಗ ಸ್ವಲ್ಪ ಹಣದ ಅಡಚಣೆಯಿಂದ ಕಾಮಗಾರಿ ಸರ್ಕಾರದ ಹಣ ಬಂದಿದ್ದು ವಿಳಂಬ ಆಗಿದೆ. ಒಂದು 6 ಕೋಟಿಯನ್ನು ಯೂನಿವರ್ಸಿಟಿಯವರು ಬೇರೆದಕ್ಕೆ ಉಪಯೋಗಿಸಿದ್ದಾರೆ. ಆದ್ರಿಂದ ಕಾಮಗಾರಿ ವಿಳಂಬ ಆಗಿದೆ. ಉತ್ತರಾರ್ಧದಲ್ಲಿ ಈಗಾಗಲೇ ನೀವು ನೋಡಿದ್ರೆ 9 ಕಟ್ಟಡ ಆಗಿದೆ. ಅದರಲ್ಲಿ ರಿಸರ್ಚ್ ಸೆಂಟರ್ ಬರ್ತದೆ, ನಮ್ಗೆ ಔಷಧಿ ತಯಾರಿಸುವಂತ ರಿಸರ್ಚ್ ಬರ್ತದೆ, ಕಾರ್ ತಯಾರಿಸುವಂತ ರಿಸರ್ಚ್ ಆಗ್ತದೆ. ಅಲ್ಲಿ ಎಲ್ಲ ಫಾರಿನರ್ಸ್ ಗಳು, ಬೇರೆ ಬೇರೆ ಊರಿನವರು, ಬೇರೆ ಬೇರೆ ದೇಶದವರು ಇಲ್ಲಿ ಬಂದು ರಿಸರ್ಚ್ ಮಾಡುವಂತ ಬೆಳಪಲ್ಲಿ ಅವಕಾಶ. ಮತ್ತೆ PG ಸೆಂಟರ್ ಅಲ್ಲಿ MCom ಮಾಡಿದ್ರೆ MSc ಮಾಡ್ಲಿಕ್ಕೆ, ಬೇರೆ ಬೇರೆ ಕೋರ್ಸ್ ಮಾಡ್ಲಿಕ್ಕೆ, ಟ್ರೈನಿಂಗ್ ಮಾಡ್ಲಿಕ್ಕೆ ಎಲ್ಲ PG ಸೆಂಟರ್ ಅಲ್ಲಿ PhD ವರೆಗೆ ಮಾಡ್ಲಿಕ್ಕೆ ಅಲ್ಲಿ ಅವಕಾಶ ಉಂಟು. ಅದೆಲ್ಲ ಬೆಳಪಲ್ಲಿ ಆಗುವಾಗ ನೀವು ಮಣಿಪಾಲ ಯಾವ ರೀತಿ ಆಗಿದೆ ಅದೇ ರೀತಿ ಬೆಳಪು ಆಗ್ತದೆ. ಕರೀಂ ಸಾಬರಿಗೆ ಗೊತ್ತು ಬೆಳಪು ಯಾವ ರೀತಿ ಇತ್ತು ಅಂತ. 12 ಗಂಟೆ ಮಧ್ಯಾಹ್ನ ನಡೆದುಕೊಂಡು ಬರ್ಲಿಕ್ಕೂ ಇಲ್ಲಿ ಹೇಳ್ತಾ ಇತ್ತು. ಬೆಳಪು ಅಂತ ಹೇಳಿದ್ರೆ ಬೆಳಪು ಕಾಡು ಅಂತ ಹೇಳ್ತಾ ಇತ್ತು. ಈ ನಾವು ಹೋರಾಟ ಮಾಡಿ ಬೆಳಪನ್ನು ಯಾವ ರೀತಿ ಅಭಿವೃದ್ಧಿ ಮಾಡಿದ್ದೇವೆ, ಎಲ್ಲ ಎಷ್ಟು ಸಾಧ್ಯವೋ ಅಷ್ಟು ರಸ್ತೆಗಳನ್ನು ಕಾಂಕ್ರೀಟೀಕರಣ. ಈಗ ಪಣಿಯೂರು ಬೆಳಪು ರಸ್ತೆ ವಿಪತ್ತು ಆಗ್ತದೆ. ಉಚ್ಚಿಲದಿಂದ ಪಣಿಯೂರು ಹೇಗೆ ಆಗ್ತದೆ ಅದೇ ರೀತಿ ಪಣಿಯೂರಿಂದ ಬೆಳಪು ಬರ್ಲಿಕ್ಕೆ ಡಬಲ್ ರೋಡ್ ಆಗ್ತದೆ. ಎಲ್ಲ ಜಾಗ ಎಕ್ವೈರ್ ಕೂಡ ಆಗಿದೆ. ಉಚ್ಚಿಲದಿಂದ ಒಂದು ರಸ್ತೆ ಮಾಡಿದ್ದೇವೆ, ಮೂಡೂರಿಂದ ಒಂದು ರೋಡ್ ಆಗಿದೆ. ಎಲ್ಲ ಬೆಳಪಿಗೆ ಒಂದು ಮಧ್ಯದಲ್ಲಿ ನಾವೆಲ್ಲ ರಸ್ತೆಗಳನ್ನು ಕೂಡ ಅಭಿವೃದ್ಧಿ ಮಾಡಿದ್ವಿ. ಈಗ ಪುನಃ ಜಮೀರ್ ಅಹಮದ್ ಅವರಿಂದ ಪುನಃ ಒಂದು 50 ಲಕ್ಷ ಗ್ರಾಂಟ್ ಅನ್ನು ಎಲ್ಲ ಕೊಳನಿಗಳಲ್ಲಿ ಎಲ್ಲೆಲ್ಲಿ ರಸ್ತೆ ಹೋಗಿದೆ ಅದನ್ನು ಮಾಡ್ಲಿಕ್ಕೆ ಅಂತ ಸ್ಪೆಷಲ್ ಗ್ರಾಂಟ್ ಅನ್ನು ನಾವು ಕೇಳಿದೆ. ಅದಕ್ಕೆ ಕೂಡ ಮಂಜೂರಾತಿ ಕೊಟ್ಟಿದ್ದಾರೆ. ಇನ್ನು ಕೆಲವು ದಿನಗಳಲ್ಲಿ ಅದು ಕೂಡ ಕಾಮಗಾರಿ ಪ್ರಾರಂಭ. ಎಲ್ಲ ರೀತಿಯಲ್ಲಿ ಈಗ ನಮ್ಮ ಎಲ್ಲ ರೀತಿಯ ಕೆಲಸ ಆಗ್ತದೆ. ನಮ್ಮಲ್ಲಿ ಬೆಳಪು ಅಂತ ಹೇಳಿದ್ರೆ ನಾನು 30 ವರ್ಷದಿಂದ ಈ ಬೆಳಪಲ್ಲಿ ಹಿಂದೂ ಮುಸ್ಲಿಂ ಎಂಬ ಭಾವನೆ ಇಲ್ಲ. ಬೆಳಪಲ್ಲಿ ಕೋಮು ಭಾವನೆ ಎಲ್ಲೂ ಕೂಡ ಒಂದು ಗೀಟ್ ಮಾಡ್ಲಿಕ್ಕೂ ನಾವು ಬಿಟ್ಟಿಲ್ಲ. ನಮ್ಗೆ ಎಲ್ಲರನ್ನು ಪ್ರೀತಿ ಮಾಡೋದು ಮಾತ್ರ ಗೊತ್ತು ಹೊರತು ಯಾರನ್ನು ದ್ವೇಷ ಮಾಡ್ಲಿಕ್ಕೆ ನಾವು ಯಾವತ್ತೂ ಕೂಡ ಎಲ್ಲೂ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ. ಯಾರು ಬಂದರೂ ಕೂಡ ನಾವು ಅದನ್ನು ದೂರ ಮಾಡುವಂತ ಕೆಲಸವನ್ನು ನಾವು ಮಾಡಿದ್ದೇವೆ. ನಾವೆಲ್ಲ ಸಹೋದರತ್ವದಿಂದ ಇರುವಂತದ್ದು ಮಾತ್ರ ನನ್ನ ಉದ್ದೇಶ. ನಾವು ಎಷ್ಟು ದಿನ ಇರ್ತೇವೆ ಅಂತ ಮುಖ್ಯ ಅಲ್ಲ. ಗುರುಗಳು ಹೇಳಿದ್ದಾರೆ, ಎಷ್ಟು ದಿನ ನಾವು ಇರ್ತೇವೆ ಎಂಬುದು ಮುಖ್ಯ ಅಲ್ಲ, ಎಷ್ಟು ದಿನ ಇದ್ದಾಗ ಇನ್ನೊಬ್ಬರಿಗೆ ಬದುಕದ ರೀತಿಯಲ್ಲಿ ನಾವಿರ್ಬೇಕು, ಇನ್ನೊಬ್ಬರಿಗೆ ಅನ್ಯಾಯ ಮಾಡದ ರೀತಿಯಲ್ಲಿ ನಾವಿರ್ಬೇಕು. ನಾವು ಏನಾದರೂ ಮಾಡಿದಂತ ಕೆಲಸ ನಾವು ಇಲ್ಲದಿದ್ರೂ ಅದು ಶಾಶ್ವತವಾಗಿ ಉಳಿಯೋ ರೀತಿ ಆಗ್ಬೇಕು. ಮುಂದಿನ ಅದು ಯುವಕರಿಗೆ, ನಾವು ಮುಂದಿನ ಎಲ್ಲ ಈ ಮಕ್ಕಳಿಗೆ
ಅದನ್ನು ಭವಿಷ್ಯ ರೂಪಿಸುವಂತೆ ಆಗಲಿ. ಇದಕ್ಕಾಗಿ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಭಗವಂತ ಒಳ್ಳೆಯ ದಾರಿಯನ್ನು ನಮ್ಗೆ ತೋರಿಸ್ಬೇಕು. ಆದ್ರಿಂದ ಒಳ್ಳೆಯ ನಮ್ಗೆ ಅವಕಾಶಗಳು ನಮ್ಮನ್ನು ಕರ್ಕೊಂಡು ಬರ್ತದೆ. ನಾವು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಕಿಂದಾಗಿ, ಅಭಿವೃದ್ಧಿಯಿಂದಾಗಿ ನಮ್ಗೆ ಪುರಸ್ಕಾರಗಳು ಬರ್ತದೆ. ಒಂದು ಪಾಠ ಪುಸ್ತಕದಲ್ಲಿ ಒಂದು ಗ್ರಾಮ ಇಷ್ಟುವರೆಗೆ ಇತಿಹಾಸದಲ್ಲಿ ಯಾವ ಗ್ರಾಮವನ್ನು ಹಾಕಿಲ್ಲ ಸರ್ಕಾರ. ಬೆಳಪು ಗ್ರಾಮದ ಬಗ್ಗೆ ಪಾಠ ಪುಸ್ತಕದಲ್ಲಿ ಒಂದು ಮಾಡಿ ನಮ್ಮೆಲ್ಲ ಗ್ರಾಮಸ್ಥರಿಗೆ ಅದು ಹೆಮ್ಮೆ. ನಮ್ಗೆ ಹೆಮ್ಮೆ ಅಲ್ಲ, ನಮ್ಮ ಗ್ರಾಮಕ್ಕೆ ಹೆಮ್ಮೆ. ಈಗ ನಾನು ದೇವಿಪ್ರಕಾಶ್ ಶೆಟ್ಟಿ ಅಂತ ಹೇಳಿದ್ರೆ ಬೆಳಪು ಅಂತ, ಬೆಳಪು ಅಂತ ಹೇಳಿದ್ರೆ ನಾವು ಅಂತ. ಆದ್ರೂ ನಮ್ಮೆಲ್ಲ ಅನ್ಯೋನ್ಯತೆಯಿಂದ ನಾವಿದ್ದೇವೆ. ನೀವು ಯಾವಾಗ ಕಂಡ್ರು ನಾವು ಬರ್ತೇವೆ. SSFP ಕಟ್ಟಡ ಮಾಡ್ಲಿಕ್ಕೂ ಕೂಡ ಯಾವುದೇ ಅಡೆತಡೆ ಇದ್ರು ನಾನು ಕೊಟ್ಟಿದ್ದೇನೆ, ಮಾಡಿದ್ದಾರೆ. ಮಸೀದಿಯ ಕಟ್ಟಡದ ಅಭಿವೃದ್ಧಿಗೂ ಕೂಡ ನಾವೇನು ಸಹಕಾರ ಮಾಡ್ಲಿಕ್ಕೆ ಅದನ್ನು ಮಾಡಿದ್ದೇವೆ. ಮುಂದೆ ಕೂಡ ಏನೇನು ಮಾಡ್ಬೇಕು ಅದನ್ನು ಮಾಡ್ತೇವೆ. ಅಲ್ಲಿ ತೊಂದರೆಗಳು ಬಂದಾಗ ಕೂಡ ನಾವು ಎದುರು ನಿಂತು ಬಂದು ಅದನ್ನು ಸರಿ ಮಾಡಿಸಿಕೊಟ್ಟಿದ್ದೇವೆ. ಆದ್ರಿಂದ ಈಗ ಅದಕ್ಕೆ ನಾವು ರೆಕಾರ್ಡ್ ಮಾಡ್ಲಿಕ್ಕೂ ಕೂಡ ತುಂಬಾ ಹೋರಾಟ ಮಾಡಿದ್ದೇವೆ. ಅದು ರೆಕಾರ್ಡ್ ಆದಷ್ಟು ಶೀಘ್ರ ದಫನ ಭೂಮಿಗೆ, ಮಸೀದಿಗೆ ಎಲ್ಲವೂ ಕೂಡ ಆಗ್ತದೆ. ಆಗದಿದ್ರೆ ಅದರ ಹಿಂದೆ ನಾವು ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ರೆ ಯಾವುದೇ ನಿಮ್ಗೆ ಸಮಸ್ಯೆ ಬೇಡ. ಆದ್ರಿಂದ ಎಲ್ರಿಗೂ ಗುರುಗಳು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ. SSF ನವರು, SYS ನವರು, ಮತ್ತೆ ಕರ್ನಾಟಕ ಮುಸ್ಲಿಂ ಜಮಾತ್ ಎಲ್ರಿಗೂ ನಾನು ವಂದನೆ ಸಲ್ಲಿಸ್ತಾ ನಿಮ್ಮೊಂದಿಗೆ ಸದಾ ನಾನಿದ್ದೇನೆ. ಏನೋ ಇದ್ರು ನೇರವಾಗಿ ನಮ್ಗೆ ತಿಳಿಸಿ, ಯಾರು ಏನು ತೊಂದರೆ ಮಾಡಿದ್ರು ನಮ್ಗೆ ತಿಳಿಸಿ. ಆದ್ರೆ ನಮ್ಮ ಮಕ್ಕಳು ಯಾವತ್ತೂ ಕೂಡ ದುಶ್ಚಟಗಳಿಗೆ ಬಲಿಯಾಗಬಾರ್ದು. ಯಾವುದು ಗಾಂಜಾ ಗೊತ್ತಾಗ್ತಿಲ್ಲ ನಮ್ಗೆ. ಸಣ್ಣದಿರುವಾಗ ಯಾರಾದ್ರೂ ಕೊಟ್ರೆ ಬಹಳ ಟೇಸ್ಟ್ ಆಗ್ತದೆ. ಚಾಕ್ಲೇಟ್ ನಾಗೆ ಹೇಳ್ತಾರೆ, ಚಾಕ್ಲೇಟ್ ನಾಗೆ ತಗೋ ಅಂತ. ಅದು ನಮ್ಗೆ ಖುಷಿ ಆಗ್ತದೆ. ಆದ್ರೆ ಮುಂದೆ ನಮ್ಮ ಜೀವನ ಹಾಳಾಗ್ತದೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಹೆತ್ತವರು ಕೂಡ ಅಂತ ಇದ್ರೆ ನೀವು ಆ ಮಕ್ಕಳಿಗೆ ಬುದ್ಧಿ ಹೇಳಿ ಸರಿ ಮಾಡ್ಬೇಕು. ನಮ್ಮ ಗ್ರಾಮ ಯಾವುದೇ ರೀತಿಯಲ್ಲಿ ವ್ಯಸನಗಳಿಗೆ ಆಗ್ಲಿ, ಯಾವುದು ಈ ಹೊರಗಿನವರು ಬಂದು ತೊಂದರೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು. ನಾವೆಲ್ಲ ಸಹೋದರತ್ವದಿಂದ ಬಾಳುವ ರೀತಿಯಲ್ಲಿ ಇರಬೇಕು. ಕಸ ಮುಕ್ತ ಗ್ರಾಮವನ್ನಾಗಿ ಮಾಡಬೇಕು. ರೋಡಲ್ಲಿ ಕಸವನ್ನು ಎಸೆಯುವುದನ್ನು ದಯಮಾಡಿ ರಸ್ತೆಯಲ್ಲಿ ಕಸ ಎಸೆಯಬೇಡಿ. ಅದರಿಂದ ನಮ್ಗೆ ತೊಂದರೆ, ನಮ್ಮ ಮಕ್ಕಳಿಗೆ ತೊಂದರೆ. ಅದನ್ನು ಯಾವತ್ತು ಮಾಡಬಾರ್ದು. ರಸ್ತೆಯಲ್ಲಿ ಕಸ ಎಸೆಯುವುದು ಯಾವುದು ಮಾಡಬೇಕು. ನಾವು ನಿಮ್ಗೆ ಎಲ್ಲ ಆಸ್ಪತ್ರೆಗಳನ್ನು ಮಾಡಿದ್ದೇವೆ. ಇಲ್ಲಿ ಬೆಳಪಲ್ಲಿ ಒಂದು ಆಸ್ಪತ್ರೆ ಆಗಿದೆ. ನಮ್ಮ ಪಂಚಾಯಿತಿಯಲ್ಲಿ ವಾರಕ್ಕೆ 2 ಸಲ ಮದ್ದು ಕೊಡ್ತಾರೆ. ಬೆಳಪಲ್ಲಿ ದಿನನಿತ್ಯ ಫ್ರೀ ಔಷಧಿ ಕೊಡ್ತಾರೆ. ಪಣಿಯೂರಿನಲ್ಲಿ ಆಯುರ್ವೇದಿಕ್ ಆಸ್ಪತ್ರೆ ಮಾಡ್ತಾ ಇದ್ದೇವೆ. ಎಲ್ಲ ನಮ್ಮ ಆರೋಗ್ಯಕ್ಕೂ ಕೂಡ ಹೆಚ್ಚಿನ ಒತ್ತು ಕೊಡಬೇಕು. ಯಾರು ಕೂಡ ಹಣ ಖರ್ಚು ಮಾಡಬೇಕಾಗಿದೆ. ಎಲ್ಲ ಉಚಿತವಾದಂತ ವ್ಯವಸ್ಥೆ ಮಾಡಿದ್ದೇನೆ. ನಾವು ಬೆಳಪುನಲ್ಲಿ ಒಂದು ಬೆಡ್ಡೆಡ್ ಹಾಸ್ಪಿಟಲ್ ಮಾಡಬೇಕು ಅಂತ ಕೂಡ ಪ್ರಯತ್ನ ಮಾಡ್ತಾ ಇದ್ದೇನೆ. ನಾನು ಜಿತೇಶ್ ಗುಂಡ್ರಾವ್ ಅವರಿಗೆ ಕೂಡ ಮಾತಾಡಿದ್ದೇನೆ, ಮನವಿಯನ್ನು ಕೊಟ್ಟಿದ್ದೇನೆ. ಒಂದು ಬೆಡ್ಡೆಡ್ ಹಾಸ್ಪಿಟಲ್ ಬೆಳಪಲ್ಲಿ ಆಗ್ಬೇಕು. ಆದ್ರಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೇವೆ. IPL ಮಾದರಿಯ ಒಂದು ಕ್ರೀಡಾಂಗಣ ಈಗಾಗಲೇ ನಮ್ಮ ಕ್ರಿಕೆಟ್ ಬೋರ್ಡಿನವರಿಗೆ ಅವರೇ ಬಂದು ನೋಡಿ ಅದನ್ನು ಸೆಲೆಕ್ಟ್ ಮಾಡಿದ್ದಾರೆ. 17 ಎಕರೆ ಜಾಗವನ್ನು ಮೀಸಲಿಟ್ಟಿದ್ದಾರೆ DC. ಅದನ್ನು ಯಾವಾಗ ಆದಷ್ಟು ಶೀಘ್ರ ಒಂದು ನಮ್ಮ ಬೆಳಪುನವರಿಗೂ ಕೂಡ ರಾಷ್ಟ್ರದಲ್ಲಿ ಆಡುವವರು, ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಟಗಾರರು ಬೆಳಪುಗೆ ಬಂದು ಆಡುವ ರೀತಿ ಆಗ್ಬೇಕು. ನಮ್ಮ ಊರಿನ ಕ್ರೀಡಾಳುಗಳಿಗೂ ಅದಕ್ಕೆ ಅವಕಾಶ ಆಗ್ಬೇಕು ಅಂತ ನಾವೊಂದು ಆ ಭವ್ಯವಾದಂತಹ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಇನ್ನೆಲ್ಲ ಆ ಭಗವಂತನ ಇಚ್ಛೆ, ನಮ್ಮ ಪ್ರಯತ್ನ ಅಷ್ಟೇ. ಆದ್ರಿಂದ ಎಲ್ಲರೂ ನಿಮ್ಗೆಲ್ಲ ನಿಮ್ ಮಗನೊಂದು ಅಭಿನಂದನೆ ಸಲ್ಲಿಸ್ತಾ